ಇನ್ನು ಇದೇ ಒಳ ಮೀಸಲಾತಿಯ ಹಂಚಿಕೆಯ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸೂತ್ರಗಳಿದಾವ. 6-6-5ರಂತೆ ಅನುಪಾತದಲ್ಲಿ ಒಳ ಮೀಸಲಾತಿಯ ಹಂಚಿಕೆಯಾಯಿತು. ಡಿಸಿಎಂ ಡಿಕೆಯಿಂದ ಪ್ರಸ್ತಾಪ ಸಿಎಂ ಅನುಮೋದನೆ ಕೂಡ ಕೊಟ್ಟಿರುವಂತಹದ್ದು. ಇದಕ್ಕೆ ಸಚಿವ ಮಹದೇವಪ್ಪ ಪರಮೇಶ್ವರ್ ಸಹಮತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. 6-6-5 ಅನುಪಾತದಲ್ಲಿ, 6 ಗೊತ್ತಲ್ಲ, ಎಡಗೈ ಮತ್ತು ಬಲಗೈ, ಇನ್ನುಳಿದಂತಹ ಸಮುದಾಯಕ್ಕೆ 5% ಡಿಸಿಎಂ ಡಿಕೆಯಿಂದ ಪ್ರಸ್ತಾಪ ಸಿಎಂ ಅನುಮೋದನೆಯನ್ನು ಕೂಡ ಮಾಡಿರುವಂತಹದ್ದು. ಇದಕ್ಕೆ ಸಚಿವ ಮಹದೇವಪ್ಪ ಪರಮೇಶ್ವರ್ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ಸಮುದಾಯದ ನಾಯಕರುಗಳು. ಆದರೆ ಸಚಿವ ಶಿವರಾಜ್ ತಂಗಡಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶಿವರಾಜ್ ತಂಗಡಿಗೆ ನಮಗೆ ಕಡಿಮೆ ಆಯಿತು ಎಂದು ತಂಗಡಿಗೆ ಬೇಸರ, ನಮಗೆ ಕಡಿಮೆ ಆಯಿತು ಅಂತ ಹೇಳಿ ತಂಗಡಿಗೆ ಬೇಸರ. ಆದರೆ ತಂಗಡಿಗೆ ಓಲೈಸಿದ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಬಳಿಕ ಸರ್ವಾನುಮತದಿಂದ ಒಪ್ಪಿಗೆಯನ್ನು ಸೂಚಿಸಲಾಯಿತು. ನಾನು ಹೇಳಿದೆ, ಕ್ಯಾಬಿನೆಟ್ನಲ್ಲಿ ಎಲ್ಲ ಸಚಿವರು ಕೂಡ ಒಂದೇ ತರಹ ಇರೋದಿಲ್ಲ. ಒಂದೊಂದು ಮನಸ್ಥಿತಿ, ಒಂದೊಂದು ತರಹದ ತೃಪ್ತಿ ಅವರಿಗೆ ಬೇಕಾಗಿರ್ತವೆ. ಕೆಲವರಿಗೆ 6-6-5 ಅನುಪಾತ ಇಷ್ಟ ಆಗಿರೋದಿಲ್ಲ, ತೃಪ್ತಿಯನ್ನು ಕೊಟ್ಟಿರೋದಿಲ್ಲ. ಅದೇ ಸಮುದಾಯದ ನಾಯಕರುಗಳಾಗಿರ್ತಾರೆ, ಅದೇ ಸಮುದಾಯದ ಮುಖಂಡರುಗಳಾಗಿರ್ತಾರೆ, ಪರಮೋಚ್ಚ ನಾಯಕರಾಗಿರ್ತಾರೆ, ಆದರೂ ಕೂಡ ಸಮಾಧಾನ ಬರೋದಿಲ್ಲ. ಸೊ ನೋಡಿ, ಶಿವರಾಜ್ ತಂಗಡಿಗೆ ಅದರಲ್ಲಿ ಸಮಾಧಾನವೇ ಇಲ್ಲ. ಮಹದೇವಪ್ಪನವರು, ಆಹಾರ ಸಚಿವರು, ಇನ್ನುಳಿದಂತೆ ಪರಮೇಶ್ವರ್ ಅವರು, ಇವರೆಲ್ಲರೂ ಕೂಡ ಅದಕ್ಕೆ ಸಹಮತನ ಒಪ್ಪಿಗೆ ಸೂಚಿಸಿದ್ದಾರೆ, ಆಂಜಿನಪ್ಪನವರು. ಆದರೆ ತಂಗಡಿಗೆ ಅದು ಇಷ್ಟ ಆಗಿರಲಿಲ್ಲ. ಅವರು ಕೂಡ ವಿರೋಧತೆ, ಒಂದು ತರಹದ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಆದರೆ ಅವರನ್ನು ಕೂಡ ಸಿಎಂ ಸಿದ್ದರಾಮಯ್ಯರ ಆಪ್ತ ಸಚಿವರು ಆಗಿದ್ದಂತಹ ವ್ಯಕ್ತಿ, ಸೊ ಅವರನ್ನು ವಿಶ್ವಾಸಕ್ಕೆ ತೆಗೆಯುವಂತಹದ್ದು ಅತ್ಯಂತ ಸರಳ ಸೂತ್ರ. ಸೊ ಸಿದ್ದರಾಮಯ್ಯನವರು ಆ ಕೆಲಸವನ್ನು ಕೂಡ ಮಾಡಿ ಅವರನ್ನು ಕೂಡ ಓಲೈಸುವ ಪ್ರಯತ್ನವನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ. ಸೊ ಅಧಿಕೃತವಾದ ಘೋಷಣೆಯೂ ಕೂಡ ಮಾಡಲಾಗಿದೆ. ಇನ್ನು ಕರ್ನಾಟಕ ಸೌರಶಕ್ತಿ ಅಭಿವೃದ್ಧಿ ನಿಗಮದಲ್ಲಿ ಬೃಹತ್ ಗೋಲ್ಮಾಲ್ ಅನ್ನೋದು ಗೊತ್ತಾಗ್ತಾ ಇದೆ. ಗೋಲ್ಮಾಲ್, ಅದರಲ್ಲೂ ಕೂಡ ಸೋಲಾರ್ ಪಾರ್ಕ್ ಹೆಸರಲ್ಲಿ ನಿರುಪಯುಕ್ತ ಭೂಮಿಗೂ ಬಾಡಿಗೆ. ಪಾವಗಡ ತಾಲೂಕಿನ 1897 ಎಕರೆ ಭೂಮಿಗೆ 2015 ಮತ್ತು 16ರಿಂದ ಬಾಡಿಗೆ. ಕರ್ನಾಟಕ ಸೌರಶಕ್ತಿ ಅಭಿವೃದ್ಧಿ ನಿಗಮದಲ್ಲಿ ಭಾರಿ ಗೋಲ್ಮಾಲ್. ಸೋಲಾರ್ ಪಾರ್ಕ್ ಹೆಸರಿನಲ್ಲಿ ನಿರುಪಯುಕ್ತ ಭೂಮಿಗೂ ಬಾಡಿಗೆ. ಪಾವಗಡ ತಾಲೂಕಿನ 1897 ಎಕರೆ ಭೂಮಿಗೆ 2015 ಮತ್ತು 16ರಿಂದ ಬಾಡಿಗೆ. KSPDCL ನಡೆಗೆ CAG ವರದಿಯಲ್ಲಿ ಆಕ್ಷೇಪವೂ ಕೂಡ ವ್ಯಕ್ತವಾಗಿದೆ. ಅನುಪಯುಕ್ತ ಭೂಮಿಗೆ ಬಾಡಿಗೆನ ಸರ್ಕಾರದ ಬೊಕ್ಕಸಕ್ಕೆ ಇದು ಭಾರಿ ನಷ್ಟ. 1897 ಬರೋಬ್ಬರಿ ಎಕರೆ ಭೂಮಿಯಲ್ಲಿ 1531 ಎಕರೆನ ಹಂಚಿಕೆ ಮಾಡಿಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಎದ್ದಿರುವಂತಹದ್ದು. ಕರ್ನಾಟಕ ಸೌರಶಕ್ತಿ ಅಭಿವೃದ್ಧಿಯಲ್ಲಿ ಈ ತರಹದೊಂದು ಅಭಿವೃದ್ಧಿಯ ನಿಗಮ, ಅದು ಅಲ್ಲೂ ಕೂಡ ಬೃಹತ್ ಗೋಲ್ಮಾಲ್ ನಡೆಯುತ್ತೆ ಅನ್ನೋದಾದರೆ, ಸೋಲಾರ್ ಪಾರ್ಕ್ ಹೆಸರಿನಲ್ಲಿ ನಿರುಪಯುಕ್ತ ಭೂಮಿಗೂ ಕೂಡ ಬಾಡಿಗೆ. ಅದು ನಮ್ಮ ಸರ್ಕಾರಿ ಪ್ರಾಯೋಜಿತವಾದಂಥ ಕೆಲಸಗಳಿವೆಲ್ಲ. ಸೊ ಈ ಗೋಲ್ಮಾಲ್ನಿಂದಾಗಿ ಸರ್ಕಾರಕ್ಕೆ ನಷ್ಟ ಆಗುತ್ತೆ. KSPDCL ನಡೆಗೆ CAG ವರದಿಯಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ಅನುಪಯುಕ್ತ ಭೂಮಿಗೆ ಬಾಡಿಗೆ, ಸರ್ಕಾರದ ಬೊಕ್ಕಸಕ್ಕೆ ಭಾರಿ ನಷ್ಟ. ಸೊ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ರೆ ಎಂತೆಂಥ ದೊಡ್ಡ ದೊಡ್ಡ ಪ್ರಕರಣಗಳೆಲ್ಲ ಆಗಿದ್ದಾವೆ. ಅರವಿಂದ್ ಕೇಜ್ರಿವಾಲ್ನಿಂದ ಹಿಡಿದು ಜನಾರ್ದನ ರೆಡ್ಡಿ ಅವರಿಗೂ ಕೂಡ ಅವರಿಂದಾಗಿ ಸರ್ಕಾರಕ್ಕೆ ಅದೆಷ್ಟೋ ಕೋಟಿ ನಷ್ಟ ಆಗಿತ್ತು. ಸೊ ಅದು ಪ್ರಕರಣ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಗಂಭೀರವಾಗಿ ಪರಿಗಣಿಸ್ಕೋಬೇಕು ಎನ್ನುವಂತಹದ್ದು. ಸೊ ಈ ನಿಗಮದಲ್ಲಿ ಏನೇನು ಭ್ರಷ್ಟಾಚಾರ, ಏನೇನು ಆರೋಪಗಳು ಕೇಳಿಬರ್ತಾ ಇದೆಯೋ, ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತು ಕ್ರಮ ತೆಗೆದುಕೊಳ್ಳಬೇಕಾಗಿ ಜನಾಗ್ರಹಗಳು ಕೂಡ ವ್ಯಕ್ತವಾಗಿದೆ. ಕರ್ನಾಟಕ ಸೌರಶಕ್ತಿ ಅಭಿವೃದ್ಧಿ ನಿಗಮದಲ್ಲಿ ಬೃಹತ್ ಗೋಲ್ಮಾಲ್. ಸೋಲಾರ್ ಪಾರ್ಕ್ ಹೆಸರಿನಲ್ಲಿ ನಿರುಪಯುಕ್ತ ಭೂಮಿಗೂ ಕೂಡ ಬಾಡಿಗೆಯನ್ನು ಪಡೆದುಕೊಳ್ತಾ ಇದ್ರಾ ಎನ್ನುವಂತಹದ್ದು. ಸೊ ಪಾವಗಡ ತಾಲೂಕಿನ 1897 ಎಕರೆ ಭೂಮಿಗೆ 2015 ಮತ್ತು 16ರಿಂದ ಬಾಡಿಗೆಯನ್ನು ತೆಗೆದುಕೊಳ್ಳಲಾಗ್ತಾ ಇತ್ತು. KSPDCL ನಡೆಗೆ ಈಗ CAG ವರದಿಯಲ್ಲಿ ಆಕ್ಷೇಪಗಳು ಕೂಡ ವ್ಯಕ್ತವಾಗಿದೆ. ಇನ್ನು ಅನುಪಯುಕ್ತ ಭೂಮಿಗೆ ಬಾಡಿಗೆ, ಸರ್ಕಾರದ ಬೊಕ್ಕಸಕ್ಕೆ ಭಾರಿ ನಷ್ಟ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಇಲಾಖೆ ಅಥವಾ ಸರ್ಕಾರವೇ ಮಧ್ಯಪ್ರವೇಶ ಮಾಡುತ್ತಾ ಇದಕ್ಕೇನಾದರೂ ಆ್ಯಕ್ಷನ್ ತೆಗೆದುಕೊಳ್ಳಲಾಗುತ್ತಾ? ಆ ಭ್ರಷ್ಟಾಚಾರ ಮಾಡಿದ ಅಥವಾ ಗೋಲ್ಮಾಲಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ವಿರುದ್ಧ ಕ್ರಮ ಆಗುತ್ತಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.